ಬ್ರೇಕ್ನ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ಜನ ಕಾಲರ್ಸ್ಗಳು ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇದೀಗ ಭಾರತಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಭಾರತಿ ಅವರೇ, ನಿಮ್ಮ ಸಮಸ್ಯೆ ಏನು? ನನಗೆ PCOD ಪ್ರಾಬ್ಲಮ್ ಇದೆ. 10 ಇಯರ್ಸ್ ಆಯ್ತು ಮದುವೆಯಾಗಿ. ಆದ್ರೆ ಮಗು ಆಗಿಲ್ಲ. ಒಂದ್ಸತಿ ಲ್ಯಾಪ್ರೋಸ್ಕೋಪಿ ಮಾಡಿಸಿಲ್ಲ. ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ? ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ಬೇಕಾಯ್ತು. ಓಕೆ ಡಾಕ್ಟರ್ ಜೊತೆ ಮಾತಾಡಿ. ನಮಸ್ಕಾರ ಭಾರತಿ ಅವರೇ. ನೀವು ಈಗ ಲ್ಯಾಪ್ರೋಸ್ಕೋಪಿ ಮಾಡಿದ್ರು ಅಂತ ಹೇಳಿದ್ರಲ್ಲ, ಲ್ಯಾಪ್ರೋಸ್ಕೋಪಿ ಮಾಡಿ PCOD ಡ್ರಿಲ್ಲಿಂಗ್ ಮಾಡಿದ್ರಾ? ಡ್ರಿಲ್ಲಿಂಗ್ ಮಾಡಿದ್ರು. ನಿಮ್ಗೆ ಮೆನ್ಸಸ್ ಏರ್ಪೇರ್ ಇದೆಯಾ? ಇರೆಗ್ಯುಲರ್ ಮೆನ್ಸಸ್ ಇದೆಯಾ? ಸರ್ 4 ಮಂತ್ಸ್ 5 ಮಂತ್ಸ್ ಆಗುತ್ತೆ, ಒಂದೊಂದ್ಸತಿ ಮಂತ್ಲಿನೂ ಆಗುತ್ತೆ. ಹೌದಾ? ಇದುವರೆಗೂ ಏನಾದ್ರೂ ನಿಮ್ಗೆ ಓವ್ಯುಲೇಷನ್ ಇಂಡಕ್ಷನ್ ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರಾ? ಕ್ಲೋಮಿಫೆನ್ 2 ಇಂಜೆಕ್ಷನ್ಸ್ ಕೊಡ್ತಾ ಇದ್ರು ಸರ್. ಕೊಟ್ಟಿದ್ರ? ಆಗ ಅಂಡೋತ್ಪಾದನೆ ಪರೀಕ್ಷೆ ಮಾಡಿದ್ರಾ? ಓವ್ಯುಲೇಷನ್ ಸ್ಟಡೀಸ್? ಅದು ಇಂಜೆಕ್ಷನ್ ಸ್ವಲ್ಪ ಕಾಸ್ಟ್ಲಿ ಆಗಿ ತಗೊಳಕ್ ಆಗಿಲ್ಲ. ಅಲ್ಲೇ ನಿಮ್ಮ ಸಮಸ್ಯೆ ಇರೋದು. ಈ ಬಂಜೆತನಕ್ಕೆ ಬೇಕಾದಂತಹ ಔಷಧಿಗಳು, ಇಂಜೆಕ್ಷನ್ಗಳು ಏನಿದೆ, ಬಹುತೇಕ ಇವೆಲ್ಲ ಕಾಸ್ಟ್ಲಿನೇ, ಎಲ್ಲ ದುಬಾರಿನೇ. ಹಾಗಾಗಿ ನಿಮಗೆ ಈ ಪ್ರತಿ ತಿಂಗಳಿಗೆ ನಿಮಗೆ ಮುಟ್ಟಾಗದೇ ಇರೋದ್ರಿಂದ ನಿಮ್ಗೆ ಅಂಡೋತ್ಪಾದನೆ ಆಗ್ತಾ ಇಲ್ಲ. ನೀವು ಮಾಡಬೇಕಾದಿಷ್ಟೇ, ಪ್ರತಿ ತಿಂಗಳು ಮುಟ್ಟಾದ 2ನೇ ದಿವಸದಿಂದ 5ನೇ ದಿವಸದವರೆಗೆ ಕ್ಲೋಮಿಫಿನ್ ಸಿಟ್ರೇಟ್ ಅನ್ನೋ ಮಾತ್ರೆ ಬರ್ತದೆ, ಸೈಫಿನ್ ಅಂತ ಬರ್ತದೆ, ಕ್ಲೋಫರ್ಟ್ ಅಂತ ಬರ್ತದೆ. ಅದು 100 ಮಿಲಿಗ್ರಾಮ್ ಟ್ಯಾಬ್ಲೆಟ್ ತೊಗೊಳ್ಬೇಕಾಗತ್ತೆ. ನಿಮ್ಮ ಡಾಕ್ಟ್ರಿಗೆ ಹೇಳಿದ್ರೆ ಅದನ್ನು ಬರ್ತು ಕೊಡ್ತಾರೆ. ಅದನ್ನು 5 ದಿನ ತೆಗೆದುಕೊಂಡು ಜೊತೆಗೆ ಮುಟ್ಟಾದ 13ನೇ ದಿನ ಅಥವಾ 14ನೇ ದಿನ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಂಡೋತ್ಪಾದನೆ ಆಗ್ತಾ ಇದೆಯಾ ಅನ್ನೋದನ್ನ ನಿಖರವಾಗಿ ಕಂಡಿಡಿದುಕೊಂಡು ನಂತರ ಅವರು ಹೇಳ್ತಾರೆ, ಸ್ಕ್ಯಾನಿಂಗ್ ಡಾಕ್ಟ್ರು, ಹೌದು ಈಗ ಎಗ್ ರಿಲೀಸ್ ಆಗ್ತಾ ಇದೆ ಅಂತ. ಆ ದಿನಗಳಲ್ಲಿ ನೀವು ಸಂಭೋಗ ಮಾಡಿದ್ರೆ ಮಕ್ಕಳಾಗ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ಮದುವೆಯಾಗಿ ಆಲ್ರೆಡಿ 10 ವರ್ಷ ಆಗಿರೋದ್ರಿಂದ ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಳೋದು ಇನ್ನೂ ಒಳ್ಳೆಯದು. ಹೇಳಿ. ಓಕೆ, ಧನ್ಯವಾದ. ಇದೀಗ ಸುಜಾತಾ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಸುಜಾತಾ ಅವರೇ, ನಿಮ್ಮ ಸಮಸ್ಯೆ ಏನು? ಹಲೋ ಸುಜಾತಾ ಅವರೇ, ಮಾತಾಡಿ, ನಿಮ್ಮ ಸಮಸ್ಯೆ ಏನು? ನಮ್ಮ ಸಿಸ್ಟರ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ಹೇಳಿ ಸುಜಾತಾ ಅವರೇ, ನಿಮ್ಮ ಸಿಸ್ಟರ್ ಸಮಸ್ಯೆ ಏನು ಹೇಳಿ. ಅವಳು ಪೀರಿಯಡ್ಸ್ ಇರೆಗ್ಯುಲರ್ ಸರ್. ಎಷ್ಟು ವಯಸ್ಸು? ಎಷ್ಟು ಅವ್ರಿಗೆ? ಈಗ 27 ಇಯರ್ಸ್. ಅವ್ರ ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳಿದಾರಾ? 3 ಇಯರ್ಸ್ ಆಯ್ತು. ಇಲ್ಲ. ಏನಾದ್ರೂ ಪರೀಕ್ಷೆಗಳು ಮಾಡಿಸಿದಿರಾ? ಎಲ್ಲ ಮಾಡ್ತಿದ್ದೀವಿ ಸರ್. ಇದು ಟ್ಯೂಬ್ ಟೆಸ್ಟ್ ಅಂದ್ರಲ್ಲ, ಟ್ಯೂಬ್ ಟೆಸ್ಟ್ ನಾರ್ಮಲ್ ಇತ್ತಾ? ನಾರ್ಮಲ್ ಇದೆ ಸರ್. ಸ್ಕ್ಯಾನಿಂಗ್ ಪರೀಕ್ಷೆನಲ್ಲಿ ಏನ್ ರಿಪೋರ್ಟ್ ಬಂದಿತ್ತು? ಅದೇ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಬಂದಿದೆ. ತುಂಬಾ ಓವರ್ ವೆಯ್ಟ್ ಇದಾರಾ ನಿಮ್ಮ ಸಿಸ್ಟರ್? ಓವರ್ ವೆಯ್ಟ್ ಏನಿಲ್ಲ ಸರ್, ಸಣ್ಣಗೆ ಇದ್ದಾಳೆ. ಹೌದಾ? ಸರಿ. ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ಮಕ್ಕಳಾಗುತ್ತಾ ಇಲ್ವಾ ಅನ್ನೋದು. ಅದೇ ಈಗ PCOD ತೊಂದರೆ ಇರೋದ್ರಿಂದ ಅವರಿಗೆ ಪ್ರತಿ ತಿಂಗಳು ಈ ಅಂಡೋತ್ಪಾದನೆ ಪರೀಕ್ಷೆಗಳನ್ನು ಮಾಡಿಸ್ಬೇಕಾಗತ್ತೆ. ಅಂಡಾಣು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಓವ್ಯುಲೇಷನ್ ಸ್ಟಡೀಸ್ ಮಾಡಿಸ್ಬೇಕಾಗತ್ತೆ. ಜೊತೆಗೆ ಅಂಡೋತ್ಪಾದನೆ ಆಗೋದಕ್ಕೆ ವೇಗವರ್ಧಕ ಮಾತ್ರೆಗಳನ್ನ ಕೊಡಬೇಕಾಗತ್ತೆ. ಪ್ರತಿ ತಿಂಗಳು ಮುಟ್ಟಾದ 2ನೇ ದಿವಸದಿಂದ 5 ದಿನಗಳು ಈ ಕ್ಲೋಮಿಫಿನ್ ಸಿಟ್ರೇಟ್ ಅನ್ನೋ ಮಾತ್ರೆಗಳನ್ನ ಕೊಡಬೇಕಾಗತ್ತೆ. ಜೊತೆಗೆ ಅಂಡಾಣು ಬಿಡುಗಡೆ ಆಗೋದಕ್ಕೆ ಮುಟ್ಟಾದ 13ನೇ ದಿವಸ ಅಥವಾ 14ನೇ ದಿನ ಈ ಮೊಟ್ಟೆ ಹೊಡೆಯೋದಕ್ಕೆ ಒಂದು ಇಂಜೆಕ್ಷನ್ ಕೊಡಬೇಕಾಗತ್ತೆ, HCG ಇಂಜೆಕ್ಷನ್ನ. ಅದನ್ನು ನಿಮ್ಮ ವೈದ್ಯರನ್ನ ನೀವು ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಹೇಳಿದ್ರೆ ಇವೆಲ್ಲ ಬರೆದು ಕೊಡ್ತಾರೆ. ಅದಾದ ನಂತರ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಒಳ್ಳೆಯದು. ಇಲ್ಲ ಕೃತಕ ಗರ್ಭಧಾರಣೆ ಈಗ ಬೇಡ ಅಂತಂದರೆ 3 ರಿಂದ 6 ಚಕ್ರಗಳು ಈ ಔಷಧಿಗಳನ್ನು ಮತ್ತು ಇಂಜೆಕ್ಷನ್ಗಳನ್ನ ತೆಗೆದುಕೊಂಡು ಮುಟ್ಟಾದ 14ನೇ ದಿವಸದಿಂದ 18ನೇ ದಿವಸದವರೆಗೂ ಪ್ರತಿ ದಿನ ಬಿಟ್ಟು ದಿನ ಸಂಭೋಗ ಮಾಡಿದ್ರೆ ಅವರಿಗೆ ಮಕ್ಕಳಾಗೋ ಸಾಧ್ಯತೆ ಇದೆ. ಓಕೆ, ಧನ್ಯವಾದ ಡಾಕ್ಟರ್. ನಿಮ್ಮ ಬ್ಯುಸಿ ಕೆಲಸದಲ್ಲೂ ಕೂಡ ಇಲ್ಲಿ ತನಕ ಬಂದು ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸಿದ್ರೆ, ಹಾಗೆ ಈ ಒಂದು ಬಂಜಿತನಕ್ಕೆ ಯಾವೆಲ್ಲ ಸಮಸ್ಯೆಗಳು ಪ್ರಮುಖವಾಗಿ ಕಾರಣ ಆಗುತ್ತೆ, ಅಲ್ಲದೆ ಮಹಿಳೆಗಿಂತ ಪುರುಷರಲ್ಲೇ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋ ಒಂದು ಅರಿವನ್ನು ನಮ್ಮ ವೀಕ್ಷಕರಿಗೆ ಮೂಡಿಸಿದ್ದೀರಾ. ಧನ್ಯವಾದಗಳು. ನಮಸ್ಕಾರ ಸೌಮ್ಯರವರೇ. ಸುವರ್ಣ ನ್ಯೂಸ್ ಚಾನೆಲ್ನ ಸುಹಾಸಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಂಜೆತನಕ್ಕೆ ಹಲವಾರು ಕಾರಣಗಳಿರುತ್ತೆ. ಮಹಿಳೆ ಅಲ್ಲದೆ ಪುರುಷರಲ್ಲೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ನಾವು ಜೀವಿಸುವಂತಹ ಜೀವನ ಪದ್ಧತಿ, ನಾವು ಸೇವಿಸುವಂತಹ ಆಹಾರ, ನಾವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ಬಂಜೆತನಕ್ಕೆ ಕಾರಣವಾಗಿರುತ್ತೆ. ಸಮಸ್ಯೆಯನ್ನು ಅರಿತು ಸಮಸ್ಯೆಗೆ ಕಾರಣವನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಲ್ಲಿ ನೀವು ಕೂಡ ತಮ್ಮ ಜೀವನದಲ್ಲಿ ತಾಯ್ತನವಾಗುವಂತಹ ಒಂದು ಆಸೆಯನ್ನು ಜೀವಂತವಾಗಿರಿಸಿಕೊಳ್ಳಬಹುದು. ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.